ಈಗ ರಾಜ್ಯದಿಂದ ಅಶೋಕ್ ಶೋಭಾ ಕರ್ಲಾಜೆ ಎಲ್ಲ ಬರ್ತಾವ್ರಂತೆ. ಇದು ಆ್ಯಕ್ಚುಲಿ ಅವಮಾನ ಆಗ್ತಾ ಇರುವಂಥದ್ದು ಯಾರಿಗೆ? ಮುಸ್ಲಿಂ ಸಮುದಾಯದ ಧರ್ಮಗುರುಗಳಿಗೆ, ನಮ್ಮ ಲೀಡರ್ಸ್ಗಳಿಗೆ ಮಾಡಿರುವಂಥ ಹಲ್ಕ ಕೆಲಸನ ನೋಡಿ ಯಾವ ರೀತಿ ಅಡ್ವಾಂಟೇಜ್ ತಗೊಳ್ಳೋಂಥ ಕೆಲಸವನ್ನು BJPಯವ್ರು ಮಾಡ್ತಾರೆ. ನಾವು ಸುಮ್ಮನೆ ಇದ್ದೀವಿ ಅಂತ. ಪೊಲೀಸ್ನವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಊಹಾಪೋಹಗಳನ್ನು ಏನು ಹೇಳಿಕೆ ಕೊಡುವಂಥ ಕೆಲಸವನ್ನು BJPಯವ್ರು ಮಾಡ್ತಾವ್ರೆ. ಅವ್ರ ವಿರುದ್ಧ ಎಲ್ಲವನ್ನು ಚಾರ್ಜ್ ಶೀಟ್ ಮಾಡಬೇಕು, ಗಸ್ತಗಿರಿ ಮಾಡಬೇಕು, ಒಳಗಡೆ ತಗೊಬೇಕು. ಮೈಸೂರಿಗೆ ಯಾರನ್ನೂ ಎಂಟ್ರಿ ಕೊಡಬಾರ್ದು. ಯಾರೋ ಅಶೋಕ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಇವರಿಬ್ಬರು ವಿರೋಧ ಪಕ್ಷ ನಾಯಕರು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ದೊಡ್ಡ ಮಟ್ಟದ ಜೋಕರ್ಸ್ಗಳು ಇವರಿಬ್ಬರು. ಎಲ್ಲೆಲ್ಲಿ ಸಮಸ್ಯೆ ಆಗ್ತಾವೋ ಪಟ್ ಅಂತ ಬರ್ತಾರೆ. ಈಗ ಮಧ್ಯಾಹ್ನ 3 ಗಂಟೆಗೆ 4 ಗಂಟೆಗೆ ಬಂದು ಇಲ್ಲೇನು ಕಡಿದು ಕಟ್ಟಾಕಕ್ಕೆ ಬರ್ತಾವ್ರ? ಇಲ್ಲಿ ಏನು ಪ್ರಚೋದನೆ ಮಾಡುವಂಥದ್ದಕ್ಕೆ, ಬೆಂಕಿ ಹಚ್ಚುವಂಥದ್ದಕ್ಕೆ ಬರ್ತಾ ಇದ್ದಾರಾ? ಪೊಲೀಸ್ನವ್ರಿಗೆ ಹೇಳ್ತಾ ಇದ್ದೀವಿ, ನಾವು ವಾರ್ನ್ ಮಾಡ್ತಾ ಇದ್ದೀವಿ ಪೊಲೀಸ್ನವ್ರಿಗೆ, ದಯಮಾಡಿ ಯಾವ ಕಾರಣಕ್ಕೂ ಯಾರನ್ನು ಬಿಡಬೇಡಿ. ನೀವು ಒಳಗಡೆ ಒಳಗಡೆ ಹಾಕಿ, ನಮ್ಮವ್ರು ಗಲಾಟೆ ಮಾಡೋದು ಬಿಡಬೇಡಿ. ಯು ಟೇಕ್ ಯುವರ್ ಓನ್ ವೇ ಆಫ್ ಆ್ಯಕ್ಷನ್. ಶಾಂತಿಯುತವಾಗಿ ಇದ್ದಂಥ ಮೈಸೂರು ನಗರವನ್ನು ಹಾಳು ಮಾಡುವಂಥ ಕೆಲಸವನ್ನು BJPಯವ್ರು ಮಾಡ್ತಾರೆ. ಮಾನ ಮರ್ಯಾದೆ ಅನ್ನೋದು ಇದೆಯಾ? ಈ ರೀತಿ ನಾವೇನಾದರೂ ನರೇಂದ್ರ ಮೋದಿ ಮತ್ತು JP ನಡ್ಡಾ, ಅವನು ಯಾರೋ ಇನ್ನೊಬ್ಬ ಅಮಿತ್ ಶಾ ಅವರು ಈ ಥರ ಪೋಸ್ಟರ್ ಹಾಕಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಇಡೀ ದೇಶದಲ್ಲಿ ನೀವು ಕಿಡಿ ಒರೆಸೋವಂಥ ಕೆಲಸವನ್ನು ಮಾಡ್ತಿರ್ಲಿಲ್ವಾ? ಇವನು ಯಾರು? ಇವ ಸುರೇಶ್ ಅನ್ನೋನು ಯಾರು? ಅವನ ಹಿನ್ನೆಲೆ ಏನು? ಪೊಲೀಸ್ನವ್ರು ಹೇಳಬೇಕು. ವಿ ಬಿಲಾಂಗ್ಸ್ ಟು ವಿಚ್ ಪಾರ್ಟಿ, ವಿ ಬಿಲಾಂಗ್ಸ್ ಟು ವಿಚ್ ಆರ್ಗನೈಜೇಷನ್. ಸೊ ಇಂಥವ್ರನ್ನ ಇಲ್ಲಿ ಒಳಗಡೆ ಇಟ್ಕೊಂಡು ನ್ಯೂಸೆನ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಬರೀ ಅರೆಸ್ಟ್ ಮಾಡುವಂಥದ್ದಲ್ಲ, ಅವನ್ನ ಮಂಪರ್ ಪರೀಕ್ಷೆ ಮಾಡಿ ಅವನಿಗೆ ಪ್ರಚೋದನೆ ಮಾಡಿರುವಂಥವ್ರು ಯಾರು? ಅವನೊಬ್ಬನೇ ಎಲ್ಲ ಮಾಡಿರೋದಿಲ್ಲ. ಅವ್ರ ವಿರುದ್ಧ ದೊಡ್ಡ ಷಡ್ಯಂತ್ರ ಇದೆ. BJPಯವರು ಇದ್ದಾರೆ, RSSನವರು ಇದ್ದಾರೆ. ಅವ್ರು ಹೇಳಿ ಮಾಡಿಸ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಹಿಂದೂ ಮುಸ್ಲಿಂ ಗಲಾಟೆ ಸೃಷ್ಟಿ ಮಾಡಬೇಕು ಮೈಸೂರಲ್ಲಿ, ಇಲ್ಲಿಂದ ರಾಜ್ಯಕ್ಕೆ ಕಿಡಿ ಒತ್ತಿಸ್ಬೇಕು, ಇಡೀ ದೇಶಕ್ಕೆ ಇದನ್ನು ತೋರಿಸುವಂಥ ಕೆಲಸವನ್ನು ಮಾಡಬೇಕು. ಮೂಢ ವಿಚಾರದಲ್ಲಿ ಹೆಂಗೆ ಇಡೀ ದೇಶಾದ್ಯಂತ ನ್ಯೂಸ್ ಮಾಡಿದ್ರು ಅದೇ ರೀತಿ ಮಾಡುವಂಥ ಕೆಲಸಕ್ಕೆ ಇದಕ್ಕೆ ಈಗ ಕೊನೆಯದಾಗಿ ಈ ಅಸ್ತ್ರವನ್ನು ಉಪಯೋಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಕೆಲಸವನ್ನು ಮಾಡಬಾರ್ದು. ನಾವು ಸುಮ್ಮನೆ ಇದ್ದೀವಿ. ಅಭಿವೃದ್ಧಿ ಕಡೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಕೆಟ್ಟ ಹೆಸರು ತರುವಂಥದ್ದು, ಸಿದ್ದರಾಮಯ್ಯನವರು ಬೈಯುವಂಥದ್ದು, ಮಾಡ್ತಾ ಇರುವಂಥ ಹಲ್ಕ ಕೆಲಸ ಇವರು BJPಯವರು. ಇವರು ಮಾಡಿಬಿಟ್ಟು ನಮ್ಮ ಮೇಲೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ನಾನು ಭಾಳ ಸ್ಪಷ್ಟವಾಗಿ ನನ್ನ ಕಂಪ್ಲೇಂಟಲ್ಲಿ ಹಾಕಿದ್ದೀನಿ.